ಹಾಯ್ ಹಲೋ ಆ್ಯಂಡ್ ನಮಸ್ತೆ. ಅಡ್ಮಿಷನ್ ಆಫ್ ಪಾರ್ಟ್ನರ್ನ 4ನೇ ವಿಡಿಯೋಗೆ ಸ್ವಾಗತ. ಸೊ ಇಲ್ಲಿ ವ್ಯಾಲ್ಯೂಯೇಷನ್ ಆಫ್ ಗುಡ್ ವಿಲ್ ಅನ್ನು ನಾವು ಡಿಸ್ಕಷನ್ ಮಾಡ್ಲಾಕತ್ತಿದ್ವಿ. ಸೊ ವ್ಯಾಲ್ಯೂಯೇಷನ್ ಆಫ್ ಗುಡ್ ವಿಲ್ ಅಲ್ಲಿ ನಮ್ಗೆ 3 ಮೆಥಡ್ಗಳು ಬರ್ತಾವ. ಒಂದೇದು ಎವರೇಜ್ ಪ್ರಾಫಿಟ್ ಮೆಥಡ್, ನೆಕ್ಸ್ಟ್ ಸೂಪರ್ ಪ್ರಾಫಿಟ್ ಮೆಥಡ್ ಮತ್ತು ಕ್ಯಾಪಿಟಲೈಸೇಷನ್ ಮೆಥಡ್. ನಿಮಗೆ 2 ಮಾರ್ಕ್ಸಿಗೆ ಕೇಳುವಂತಹ ಪ್ರಶ್ನೆ ಆಗಿರ್ತದೆ. ಸೊ 3 ಮೆಥಡ್ಗಳು ಯಾವುವು ಅಂತ ಹೇಳಿದಾಗ ಎವರೇಜ್ ಪ್ರಾಫಿಟ್, ದೇರ್ ಈಸ್ ಸಮ್ ಮೆಥಡ್ಸ್ ಅಂದ್ರೆ ಹಲವಾರು ಮೆಥಡ್ಗಳದಾವ. ನಮ್ಮ 3 ಮೆಥಡ್ಗಳನ್ನ ನಮಗೆ ಏನ್ ಮಾಡ್ತಾರೆ ಅಂದ್ರೆ ನಾವು 3 ಮೆಥಡ್ಗಳಲ್ಲಿ ಯಾವ್ದಾದ್ರು ಒಂದು ಮೆಥಡ್ ನಲ್ಲಿ ಕೂಡ ಲೆಕ್ಕ ಕೇಳುವಂತಹ ಸಾಧ್ಯತೆ ಇರ್ತದೆ. ದ ಮೆಥಡ್ಸ್ ಆಫ್ ವ್ಯಾಲ್ಯೂಯೇಷನ್ ಆಫ್ ಗುಡ್ ವಿಲ್ ಅನ್ನುವಂತ ಪಾಯಿಂಟ್ ಅಲ್ಲಿ 3 ಮೆಥಡ್ಗಳು ಬರ್ತಾವ. ಒಂದು ಎವರೇಜ್ ಪ್ರಾಫಿಟ್ ಮೆಥಡ್, 2 ಸೂಪರ್ ಪ್ರಾಫಿಟ್ ಮೆಥಡ್, 3 ಕ್ಯಾಪಿಟಲೈಸೇಷನ್ ಮೆಥಡ್ ಅಂತೇಳಿ ನಾವು ನೋಡ್ತೀವಿ. 1ನೇ ಮೆಥಡ್ ಅನ್ನ ಡಿಸ್ಕಷನ್ ಮಾಡೋಣ, ಎವರೇಜ್ ಪ್ರಾಫಿಟ್ ಮೆಥಡ್. ಅಂಡರ್ ದಿಸ್ ಮೆಥಡ್ ದ ಎವರೇಜ್ ಪ್ರಾಫಿಟ್, ಹೌದಾ, ಸರ್ಟೇನ್ ಇಯರ್ಸ್ ಈಸ್ ಗಿವನ್, ಈಸ್ ಕ್ಯಾಲ್ಕುಲೇಷನ್, ದ ವ್ಯಾಲ್ಯೂ ಆಫ್ ಗುಡ್ ವಿಲ್ ಈಸ್ ಕ್ಯಾಲ್ಕುಲೇಟೆಡ್ ಅಟ್ ಆನ್ ಅಗ್ರೀಡ್ ನಂಬರ್ ಆಫ್ ಇಯರ್ ಪರ್ಚೇಸ್. ಹೌದಾ, ಸೊ ಇಲ್ಲಿ ಎಲ್ಲಾ ವರ್ಷಗಳನ್ನ ಕೊಟ್ಟಿರ್ತಾರೆ, ಅದ್ರ ಎವರೇಜ್ ಅನ್ನ ತೆಗಿಬೇಕಂತ. ಮುಂದೆ ಏನ್ ಮಾಡ್ಬೇಕಾಗ್ತದೆ ಅಂದ್ರೆ ನಂಬರ್ ಆಫ್ ಇಯರ್ ಪರ್ಚೇಸ್ ನಾವೇನ್ ಮಾಡ್ಬೇಕಾಗ್ತಂದ್ರೆ ಗುಣಾಕಾರ ಮಾಡ್ಬೇಕಾಗ್ತದೆ ಅಂತೇಳಿ ಹೇಳ್ತಾರ. ನಾವು ಬಿಫೋರ್ ಡೆಫಿನಿಷನ್ ನ ಡಿಸ್ಕಷನ್ ಮಾಡೋಕ್ಕಿಂತ ಮುಂಚೆ ಒಂದು ಪ್ರಾಬ್ಲಮ್ ಅನ್ನು ನೋಡೋಣ. ಇಟ್ ಈಸ್ ಅ ಬೇಸ್ಡ್ ಆನ್, ಎಲ್ಲ ಡಿಸ್ಕಷನ್ ಮಾಡ್ಕೊಂಡೆ ಹೋಗ್ಬಿಡೋಣ. ಇಟ್ ಈಸ್ ಅ ಬೇಸ್ಡ್ ಆನ್ ಅಸಂಪ್ಷನ್ ಆಫ್ ದ ನ್ಯೂ ಬಿಸ್ನೆಸ್ will not able to earn a profit during the few years of its operations when persons purchase running the business must pay the goodwill. ಅಂದ್ರ ನೋಡ್ರಿ, ನೀವು ಹೊಸ ಬಿಸ್ನೆಸ್ ಚಾಲೂ ಮಾಡಿದ್ರಿ, ನೀವು ಹೊಸ ಬಿಸ್ನೆಸ್ ಡೈರೆಕ್ಟ್ ಏನ್ ಮಾಡ್ತದಂದ್ರ ಒಂದೇ ವರ್ಷ 5 ಲಕ್ಷ 6 ಲಕ್ಷ ರೂಪಾಯಿ ಗಳಿಸಿಬಿಡ್ತದೇನೆ? ಇಲ್ಲ, ನೀವೇನ್ ಮಾಡ್ತೀರಂದ್ರ ಆ 5 ಲಕ್ಷ 6 ಲಕ್ಷ ನಿಮ್ಮ ಸಂಸ್ಥೆ ಲಾಭ ಗಳಿಸ್ಬೇಕಪ್ಪ ಅಂದ್ರ ನೀವು ಇನಿಷಿಯಲಿ ಏನ್ ಮಾಡ್ಬೇಕಾಗ್ತಂದ್ರ ಕಷ್ಟ ಪಡಬೇಕಾಗ್ತದ. ಹಂಗಾಗಿ ನೀವು ನ್ಯೂ ಬಿಸ್ನೆಸ್ ಏನ್ ಮಾಡ್ತೀರಂದ್ರ ಸ್ಟಾರ್ಟ್ ಮಾಡಿದಾಗ ನಿಮ್ಗೆ ಏನಾಗುದಿಲ್ಲ, ಲಾಭ ಅಷ್ಟ ಆಗುದಿಲ್ಲ. ಅದೇ ಯಾವ್ದಾದ್ರು ರನ್ನಿಂಗ್ ಇರುವಂತಹ ಬಿಸ್ನೆಸ್ ಅನ್ನ ನೀವು ಖರೀದಿ ಮಾಡಿದ್ರೆ ಅಂದ್ರೆ ನೀವೇನ್ ಮಾಡ್ಬೇಕಾಗ್ತಂದ್ರ ಆ ಅಂಗಡಿಗೆ ಮತ್ತೇನ್ ಮಾಡ್ಬೇಕಾಗ್ತಂದ್ರ ಆ ಇರುವಂತಹ ಹೆಸರಿಗೆ ನೀವೇನ್ ಮಾಡ್ಬೇಕಾಗ್ತದ, ಎರಡಕ್ಕೂ ಹಣವನ್ನ ಪಾವತಿಸಬೇಕಾಗ್ತದ ಅಂತೇಳಿ ನಾವು ನೋಡ್ತೀವಿ. ಗುಡ್ ವಿಲ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ಲಿಕ್ಕೆ ನಮಗೆ ಫಾರ್ಮುಲಾ ಅದ. ಏನಂತೇಳಿ ಅಂದಾಗ ಎವರೇಜ್ ಪ್ರಾಫಿಟ್ ಈಸ್ ಈಕ್ವಲ್ ಟು ನಂಬರ್ ಆಫ್ ಇಯರ್ ಪರ್ಚೇಸ್ ಅಂತೇಳಿ ಅದ. ಎವರೇಜ್ ಪ್ರಾಫಿಟ್ ಒಂದು ಫಾರ್ಮುಲಾ ಅದ. ಏನಂತೇಳಿ ಅಂದಾಗ ಎವರೇಜ್ ಪ್ರಾಫಿಟ್ ಈಸ್ ಈಕ್ವಲ್ ಟು ಟೋಟಲ್ ಪ್ರಾಫಿಟ್ ಡಿವೈಡೆಡ್ ಬೈ ನಂಬರ್ ಆಫ್ ಇಯರ್ಸ್ ಅಂತೇಳಿ ನಾವು ನೋಡ್ತೀವಿ. ಒಂದು ಪ್ರಾಬ್ಲಮ್ ಅನ್ನ ಡಿಸ್ಕಷನ್ ಮಾಡಿದಾಗ ನಿಮ್ಗೆ ಅರ್ಥ ಆಗ್ತದೆ. ಈ ರೀತಿಯ ಪ್ರಶ್ನೆಗಳು ಬರ್ತಾವ ನೋಡ್ರಿ. ದ ಪ್ರಾಫಿಟ್ ಆಫ್ ದ ಲಾಸ್ಟ್ 5 ಇಯರ್ಸ್ ವೇರ್ ಆಸ್ ಫಾಲೋಸ್. 2019 1,20,000, 2020 1,50,000, 2021 1,70,000, 2022 1,90,000, 2023 2 ಲಕ್ಷ ರೂಪಾಯಿ ಅದ. ಕ್ಯಾಲ್ಕುಲೇಟ್ ಗುಡ್ ವಿಲ್ ಆಫ್ ದ ಫರ್ಮ್ ಆನ್ ದ ಬೇಸಿಸ್ ಆಫ್ 3 ಇಯರ್ ಪರ್ಚೇಸ್. ಬಹಳ ಇಂಪಾರ್ಟೆಂಟ್ ನೋಡ್ರಿ, ಪರ್ಚೇಸ್ ಅನ್ನುವಂತ ಪದ ಹುಡುಕಾಡಬೇಕು ನಾವು. 3 ಇಯರ್ ಪರ್ಚೇಸ್ ಆಫ್ 5 ಇಯರ್ ಎವರೇಜ್ ಪ್ರಾಫಿಟ್. ಹಂಗಾಗಿ ನಾವು ಫಸ್ಟ್ ಏನ್ ಕಂಡುಹಿಡಿಬೇಕಂದ್ರೆ ಎವರೇಜ್ ಪ್ರಾಫಿಟ್ ಅನ್ನ ಕಂಡುಹಿಡಿಬೇಕು. ಎವರೇಜ್ ಪ್ರಾಫಿಟ್ ಈಸ್ ಈಕ್ವಲ್ ಟು ಟೋಟಲ್ ಪ್ರಾಫಿಟ್ ಈಸ್ ಈಕ್ವಲ್ ಟು, ಇಲ್ಲಿ ಫಾರ್ಮುಲಾ ನೋಡ್ರಿ, ಟೋಟಲ್ ಪ್ರಾಫಿಟ್ ಡಿವೈಡೆಡ್ ಬೈ ನಂಬರ್ ಆಫ್ ಇಯರ್ಸ್. ಟೋಟಲ್ ಪ್ರಾಫಿಟ್ಸ್ ಹಿಂಗ್ ಬರ್ಕೋಬೇಕು, 1,20,000 ಪ್ಲಸ್ 1,50,000 ಪ್ಲಸ್ 1,70,000 ಪ್ಲಸ್ 1,90,000 ಪ್ಲಸ್ 2 ಲಕ್ಷ ರೂಪಾಯಿ. ಈ ರೀತಿ ಎಲ್ಲ ಬರ್ಕೊಂಡಿವಿ. ಬರ್ಕೊಂಡಾಗ ಡಿವೈಡೆಡ್ ಬೈ ನಂಬರ್ ಆಫ್ ಇಯರ್ಸ್, ಎಷ್ಟು ವರ್ಷ ನೋಡ್ರಿ ಇಲ್ಲಿ ಎಣಿಸ್ಕೊಂಡ್ಬಿಡ್ರಿ, ಎಷ್ಟು ವರ್ಷ? 1 2 3 4 5 ವರ್ಷ ಬರ್ಕೊಂಡ್ಬಿಡ್ರಿ. ಬರ್ಕೊಂಡಾಗ ನಮ್ಗೆ ಎಲ್ಲವನ್ನ ಟೋಟಲ್ ಮಾಡಿದಾಗ ನಮಗೆ 8,30,000 ರೂಪಾಯಿ ಬರ್ತದೆ. 8,30,000 ರೂಪಾಯಿ ಡಿವೈಡೆಡ್ ಬೈ ಇದನ್ನ ಹೊಡೆದಾಗ 8,30,000 ರೂಪಾಯಿ ಡಿವೈಡೆಡ್ ಬೈ 5 ಹೊಡೆದಾಗ ನಮಗೆ 1,66,000 ರೂಪಾಯಿ ನಮಗೆ ಬರ್ತದೆ. ಇದು ಏನು? ಅವರೇಜ್ ಪ್ರಾಫಿಟ್. ಸೊ ಮುಂದೆ ಗುಡ್ ವಿಲ್ ಫಾರ್ಮುಲಾ ಏನದ ಅಂತ ಹೇಳಿದಾಗ ಅವರೇಜ್ ಪ್ರಾಫಿಟ್ ಈಸ್ ಈಕ್ವಲ್ ಟು ನಂಬರ್ ಆಫ್ ಇಯರ್ ಪರ್ಚೇಸ್ ಅಂತ ಹೇಳಿ ಅದ. ಎವರೇಜ್ ಪ್ರಾಫಿಟ್ ಈಸ್ ಈಕ್ವಲ್ ಟು ನಂಬರ್ ಆಫ್ ಇಯರ್ ಪರ್ಚೇಸ್ ಅಂತ ಹೇಳಿ ಅದ. ಎವರೇಜ್ ಪ್ರಾಫಿಟ್ ನಾವು ಕಂಡು ಹಿಡಿದ್ವಿ. ನಂಬರ್ ಆಫ್ ಇಯರ್ ಪರ್ಚೇಸಸ್ ಅದ 3 ವರ್ಷ. ಹಂಗಾಗಿ 1,66,000 ಇಂಟು 3 ಮಾಡಿದಾಗ ನಮಗೆ 4,98,000 ನಮ್ದು ಏನಾಗ್ತಂದ್ರ ಗುಡ್ ವಿಲ್ ಬರ್ತದೆ. ಈ ಪ್ರಾಬ್ಲಮ್ ನಿಮಗೆ ತಿಳಿದಿತ್ತಂದ್ರ 2ನೇ ಪ್ರಾಬ್ಲಮ್ ಅನ್ನ ಪಾಸ್ ಮಾಡ್ರಿ, ಟ್ರೈ ಮಾಡ್ರಿ. ಆನ್ಸರ್ ಇಲ್ಲಿ ಅದ. ಓಕೆ ನೋಡಿ, 5 ವರ್ಷದ ಪ್ರಾಫಿಟ್ ಅನ್ನ ಕೊಟ್ಟಿದಾರ 15,000, 15,000, 20,000, 25,000, 25,000. ನಂಬರ್ ಆಫ್ ಇಯರ್ ಪರ್ಚೇಸ್ ಎಷ್ಟು ಹೇಳಿದಾರ? 3. ಎಷ್ಟು ವರ್ಷದ ಪ್ರಾಫಿಟ್ ಕೊಟ್ಟಿದಾರ? 5 ವರ್ಷದ ಪ್ರಾಫಿಟ್ ಕೊಟ್ಟಿದಾರ. ಹಂಗಾಗಿ ಇವೆಲ್ಲವನ್ನ ಬರ್ಕೋಬೇಕು. 15 ಪ್ಲಸ್ 15 ಪ್ಲಸ್ 20,000, ನಾ ಶಾರ್ಟ್ ಆಗಿ ಬರ್ತೀನಿ ನೋಡಿ, 25,000 ಪ್ಲಸ್ ನೆಕ್ಸ್ಟ್ 25,000. ಈ ಎಲ್ಲವನ್ನ ಟೋಟಲ್ ಮಾಡಿದ್ರೆ ನಮಗೆ ಎಷ್ಟು ಆಗ್ತದೆ ಅಂದ್ರೆ 1 ಲಕ್ಷ ಆಗ್ತದೆ. ಟೋಟಲ್ ನಂಬರ್ ಆಫ್ ಇಯರ್ಸ್ ಎಷ್ಟು ಅಂದ್ರೆ 5 ವರ್ಷದ. ಹಂಗಾಗಿ 1 ಲಕ್ಷ ಡಿವೈಡೆಡ್ ಬೈ 1 ಲಕ್ಷ ಡಿವೈಡೆಡ್ ಬೈ 5 ಅಂತೇಳಿ ಮಾಡಿದಾಗ ನಮಗೆ ಎಷ್ಟು ಬರ್ತದೆ ಅಂತೇಳಿ ಅಂದಾಗ 20,000 ರೂಪಾಯಿ ಬರ್ತದೆ. ಸೊ ಇದು ಏನಪ್ಪಾ ಅಂದ್ರೆ ನಮ್ದು ಅವರೇಜ್ ಪ್ರಾಫಿಟ್. ಮುಂದೆ ಗುಡ್ ವಿಲ್ ಈಸ್ ಈಕ್ವಲ್ ಟು ಅವರೇಜ್ ಪ್ರಾಫಿಟ್ ಇಂಟು ನಂಬರ್ ಆಫ್ ಇಯರ್ ಪರ್ಚೇಸ್ ಅಂತ ಹೇಳಿ ಕರಿತೀವಿ. ಸೊ ಅವರೇಜ್ ಪ್ರಾಫಿಟ್ ಎಷ್ಟು ಅಂದಾಗ 20,000 ಅದ.
ಇಂಟು ನಂಬರ್ ಆಫ್ ಇಯರ್ ಪರ್ಚೇಸ್ ಅವರೇ ಕೊಟ್ಟಿದ್ದಾರೆ, ಹಂಗಾಗಿ 60,000 ನಮ್ದು ಏನಾಗ್ತಂದ್ರೆ ಗುಡ್ ವಿಲ್ ಆಗ್ತದೆ. ನಿಮಗೊಂದು ಪ್ರಶ್ನೆ ಈ ಸದ್ದ ಸಮ್ ಟೈಮ್ ಲಾಸ್ ಕೊಟ್ರ ಅಂದ್ರೆ ಏನ್ ಮಾಡ್ಬೇಕ್ರಿ ಅನ್ನುವಂತ ಪ್ರಶ್ನೆ ಬರ್ತದೆ ನೋಡ್ರಿ. ಅದೇ ಪ್ರಶ್ನೆಯನ್ನ ನಾವು ಡಿಸ್ಕಷನ್ ಮಾಡೋಣ. ಪ್ರಶ್ನೆ ನಂಬರ್ 3 ಹೌದಾ, ಏನಂತ ಅಂದಾಗ ದ ಪ್ರಾಫಿಟ್ ಫಾರ್ ಲಾಸ್ಟ್ 4 ಇಯರ್ಸ್ ಓದ್ತಿನ, ಬರೀ 5 ಇಯರ್ಸ್ ಆಗ್ಯದ, ಲಾಸ್ಟ್ 4 ಇಯರ್ಸ್. ಸೊ ಒಂದೇದು 2019 ಎಷ್ಟು ಅಂತೇಳಿ ಅಂದಾಗ 20,000 ನೋಡ್ರಿ. 2020 10,000. 2019 ಏನಾಗ್ಯದ ಪ್ರಾಫಿಟ್ ಆಗ್ಯದ. ಸಮ್ ಟೈಮ್ ಎಲ್ಲ ರೀತಿ ತೊಗೊಂಡ್ಬಿಡೋಣ, ಪ್ರಾಫಿಟ್ ಆಗ್ಯದ. 2020 ಏನಾಗ್ಯದ ಲಾಸ್ ಆಗ್ಯದ ಅನ್ಕೊಳ್ಳೋಣ. ಮುಂದೆ 2021 50,000. ನೆಕ್ಸ್ಟ್ 2022 ಹೌದಾ, 2022 ಏನಾಗ್ತದ ಅಂತೇಳಿ ಅಂದಾಗ 2022 60,000 ಈ ರೀತಿ ಅದ ಅನ್ಕೊಡ್ರಿ. ಇವೆರಡು ಕೂಡ ಏನಪ್ಪಾ ಅಂದ್ರೆ ಪ್ರಾಫಿಟ್ಸ್, ಇವೆರಡು ಕೂಡ ಏನು ಪ್ರಾಫಿಟ್. ಫಾರ್ಮುಲಾ ಏನಂತ ಹೇಳಿದಾಗ ನಂಬರ್ ಆಫ್ ಇಯರ್ ಪರ್ಚೇಸ್ ಕೂಡ ಅವರೇ ಕೊಡ್ತಾರೆ. ನಂಬರ್ ಆಫ್ ಇಯರ್ ಪರ್ಚೇಸ್ ಎಷ್ಟು ತೊಗೊಳ್ಳೋಣ ನಾವು, ಆಗಲೇ 3 ಇತ್ತು, ಈ ಸಲ 2 ತೊಗೊಳ್ಳೋಣ. ನಂಬರ್ ಆಫ್ ಇಯರ್ ಪರ್ಚೇಸ್ ಎಷ್ಟು ಅಂತ ಹೇಳಿದಾಗ 2 ತೊಗೊಳ್ಳೋಣ. ಇಷ್ಟು ನಮ್ದು ಪ್ರಶ್ನೆ ಅದ, ಇದನ್ನು ನಾವು ಸಾಲ್ವ್ ಮಾಡೋಣ. ಸೊ ಫಸ್ಟ್ ನಾವು ಏನ್ ಕಂಡು ಹಿಡಿಬೇಕು, ಅವರೇಜ್ ಪ್ರಾಫಿಟ್ ಇಸ್ ಈಕ್ವಲ್ ಟು ಟೋಟಲ್ ಪ್ರಾಫಿಟ್ ಹೌದಾ, ಟೋಟಲ್ ಪ್ರಾಫಿಟ್ ಡಿವೈಡೆಡ್ ಬೈ ನಂಬರ್ ಆಫ್ ಇಯರ್ಸ್. ಸೊ ಟೋಟಲ್ ಪ್ರಾಫಿಟ್ಸ್ ಅನ್ನ ಹೆಂಗ್ ಕಂಡು ಹಿಡಿತೀವಿ ಅಂತ ಹೇಳಿದಾಗ ನೋಡಿ 20,000 ಪ್ಲಸ್ ಇಲ್ಲಿ ಬ್ರಾಕೆಟ್ನಾಗ ತಗೋಬೇಕು, ಲಾಸ್ ಇತ್ತು ಅಂದ್ರೆ ಎಷ್ಟು ಅಂತ ಹೇಳಿದಾಗ 10,000. ಸೊ ನೆಕ್ಸ್ಟ್ ಪ್ಲಸ್ 50,000 ಪ್ಲಸ್ 60,000. ಸೊ ಇಲ್ಲಿ ಪ್ಲಸ್ ಇರುವಂತದ್ದು ಎಲ್ಲವನ್ನ ಕೂಡಿಸಿ 20 ಪ್ಲಸ್ 50 70, 70 ಪ್ಲಸ್ 60 130. 130ರಲ್ಲಿ 10 ಹೋದ್ರೆ 130ರಲ್ಲಿ 10 ಹೋದ್ರೆ ಎಷ್ಟಾಗ್ತದೆ ಅಂತ ಹೇಳಿದಾಗ 120 ಆಗ್ತದೆ. ಕ್ಲಿಯರ್. ಸೊ ಟೋಟಲ್ 130 ಆಯ್ತು. ಇದನ್ನೆಲ್ಲ ಕೂಡಿಸಿದಾಗ ಲಾಸ್ ಅನ್ನ ಏನ್ ಮಾಡ್ಬೇಕಾದ್ರೆ 130ರಲ್ಲಿ ಮೈನಸ್ ಮಾಡ್ಬೇಕು. ಅವಾಗ ನಮಗೆ ಏನಾಗ್ತದೆ ಅಂದ್ರೆ 1,20,000 ಬರ್ತದೆ. 1,20,000 ಡಿವೈಡೆಡ್ ಬೈ 4. ಸೊ 1,20,000 ಡಿವೈಡೆಡ್ ಬೈ 4 ಮಾಡಿದಾಗ 4 ಯಾಕಂದಾಗ 1 ವರ್ಷ 2 ವರ್ಷ 3 ವರ್ಷ 4 ವರ್ಷ 4 ವರ್ಷದ. ಈಗ ನಮ್ಗೆ ಎಷ್ಟು ಬರ್ತದೆ ಅಂದ್ರೆ 4 ಅಂದರೆ 4 4 4 4 12. ಹಾಗಾಗಿ ನಮ್ಗೆ 30,000 ರೂಪಾಯಿ ನಮ್ಗೆ ಏನ್ ಬತ್ರಿ AP ಬತ್ತು. ಹಾಗಾಗಿ ಅವರೇಜ್ ಪ್ರಾಫಿಟ್ ಅಂತ ಹೇಳಿದಾಗ ಗುಡ್ ವಿಲ್ ಫಾರ್ಮುಲಾ ಏನದ, ಗುಡ್ ವಿಲ್ ಇಸ್ ಈಕ್ವಲ್ ಟು ಅವರೇಜ್ ಪ್ರಾಫಿಟ್ ಇಂಟು ನಂಬರ್ ಆಫ್ ಇಯರ್ ಪರ್ಚೇಸ್ ಅಂತ ಹೇಳಿದ. ವಾಟ್ ವಾಸ್ ಅವರೇಜ್ ಪ್ರಾಫಿಟ್? ಅವರೇಜ್ ಪ್ರಾಫಿಟ್ ಈಸ್ rupees 30,000. ಸೊ ವಾಟ್ ವಾಸ್ number of year purchase? They are given in the question 2. So goodwill is rupees 60,000. ಸೊ ಇದನ್ನು ಕೂಡ ನೀವು ಸ್ಕ್ರೀನ್ ಶಾಟ್ ತಗೊಂಡು ನೀವು ಕಂಪ್ಲೀಟ್ ನೋಟ್ಸ್ ನೀವು ಏನ್ ಮಾಡ್ರಪ್ಪ ಅಂದ್ರ ಇದನ್ನು ಕೂಡ ನೋಟ್ ಮಾಡ್ಕೊಡ್ರಿ ಅಂತ ಹೇಳಿ ಹೇಳ್ತಾ, ಮುಂದಿನ ವಿಡಿಯೋಗಳಲ್ಲಿ ಇನ್ನೂ 2 ಮೆಥಡ್ಗಳು, ಇದರ ಮೇಲೆ ಯಾವುದೇ ರೀತಿಯಾದಂತ ಪ್ರಶ್ನೆ ಬರುವಲ್ಲ. ಸೂಪರ್ ಪ್ರಾಫಿಟ್ ಮೆಥಡ್ ಒಂದು, ಇದನ್ನು ನೀವು ಸ್ಕ್ರೀನ್ ಶಾಟ್ ತಗೊಳ್ಬಹುದು. ನೆಕ್ಸ್ಟ್ ಕ್ಯಾಪಿಟಲೈಸೇಷನ್ ಮೆಥಡ್ ಅದ, ಇದನ್ನು ಕೂಡ ನಿಮಗೆ ಸ್ಕ್ರೀನ್ ಶಾಟ್ ತಗೋಬಹುದು. ಇದರ ಮೇಲೆ ಯಾವುದೇ ರೀತಿಯಾದಂತಹ ಪ್ರಶ್ನೆ ಬರುವುದಿಲ್ಲ. ಸೊ ಒಂದು ವೇಳೆ ಬಂದರೂ ಕೂಡ ನಾವೇನ್ ಮಾಡ್ತೀವಿ ಅಂದ್ರೆ ನಮಗೆ ಬಿಫೋರ್ ಇನ್ಫಾರ್ಮ್ ಆಗಿರ್ತದೆ, ಅದನ್ನ ಹೇಳ್ತೀವಿ. ಸೊ ಮುಂದೆ ನಾವು ಇದರ ಬಗ್ಗೆ ಡಿಸ್ಕಷನ್ ಮಾಡೋಣ ಅಂತ ಹೇಳಿ ಹೇಳ್ತಾ ಈ ಅವರೇಜ್ ಪ್ರಾಫಿಟ್ ಮೆಥಡ್ ಅನ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೀವು ಕೂಡ ಹಲವಾರು ಪ್ರಾಬ್ಲಮ್ಸ್ ಗಳ ಬುಕ್ ನ ಸಿಕ್ಕು ಅಂದ್ರೆ ಮಾಡ್ರಿ, ಪ್ರಾಕ್ಟೀಸ್ ಮಾಡ್ರಿ. ಪ್ರಾಕ್ಟೀಸ್ ಮಾಡಿದಾಗ ಎಲ್ಲ ವಿಷಯಗಳು ನಿಮಗೆ ಪರ್ಫೆಕ್ಟ್ ಆಗ್ತಾವ ಅಂತ ಹೇಳಿ ಹೇಳ್ತಾ ಈ ವಿಡಿಯೋವನ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಜೈ ಹಿಂದ್.